ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಎಲ್ರಿಗೂ ನಮಸ್ಕಾರ. ಸಾಗರ್ FF ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ರೆಸಿಪಿ ಬಾದುಷಾ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ನಾನು ಇಲ್ಲಿ ಬಾದುಷಾ ಮಾಡೋದಕ್ಕೆ ಎರಡು ಕಪ್ ಅಷ್ಟು ಮೈದಾವನ್ನು ತಗೊಂಡಿದ್ದೀನಿ. ಸೇಮ್ ಕಪ್ಪಲ್ಲಿ 2 ಕಪ್ ಅಷ್ಟು ಸಕ್ಕರೆ, ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ತಗೊಂಡಿದ್ದೀನಿ, ಮತ್ತೆ ಸೋಡಾ ಸ್ವಲ್ಪ, ಉಪ್ಪು ಮತ್ತೆ ಏಲಕ್ಕಿ ಪುಡಿ. ಈಗ ನಾವು ಮೊದಲಿಗೆ ಪಾಕ ತಯಾರು ಮಾಡ್ಕೊಳ್ಳೋಣ. ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಬಾಂಡ್ಲಿಗೆ. ಈಗ ಅದಕ್ಕೆ ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕೊಂಡ್ರೆ ಸಾಕು. ಈಗ ಇದನ್ನ ನೀಟಾಗಿ ಕಲಿಸ್ಕೊಳ್ಳೋಣ. ಇದು ಒಂದು 5 ನಿಮಿಷ ಸಕ್ಕರೆ ಕರಗೋವರೆಗೂ ನಾವು ಈ ತರ ಕೈ ಆಡಿಸ್ತಾನೆ ಇರಬೇಕು. ನೀಟಾಗಿ ಸಕ್ಕರೆ ಎಲ್ಲ ಕರಗಬೇಕು ನೋಡಿ. ಈಗ ಸಕ್ಕರೆ ಮುಕ್ಕಾಲು ಭಾಗ ಕರಗಿದೆ. ಈಗ ಇದಕ್ಕೆ ನಾನು ಏಲಕ್ಕಿ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ. ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ ರೆಡಿ ಆಗೋ ಅಷ್ಟರಲ್ಲಿ ನಾವು ಹಿಟ್ಟನ್ನ ಕಲಿಸ್ಕೊಳ್ಳೋಣ ಬಾದುಷಾ ಮಾಡೋದಿಕ್ಕೆ. ಈಗ ಬನ್ನಿ ನೋಡಿ, ಒಂದು ಬಟ್ಲಿಗೆ ನಾನು ಮೈದಾವನ್ನು ಹಾಕೊಳ್ತಾ ಇದ್ದೀನಿ. ನಾನು ಆಗ್ಲೇ ಹೇಳ್ದಾಗೆ 2 ಕಪ್ಪನ್ನ ತಗೊಂಡಿದ್ದೀನಿ ಅಂತ. ನೋಡಿ, ಈ ಕಪ್ಪಲ್ಲಿ ನಾನು 2 ಕಪ್ ಅಷ್ಟು ಮೈದಾವನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ, ಮತ್ತೆ ಸೋಡಾ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ಸಾಫ್ಟ್ ಆಗಿ ಕ್ರಿಸ್ಪಿ ಆಗಿ ಇರುತ್ತೆ, ಅದಕ್ಕೋಸ್ಕರ. ಈಗ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಮೊಸರು, ಉಪ್ಪು, ಸೋಡಾ ಎಲ್ಲ ಹಾಕಿದೀವಲ್ಲ, ಅದೆಲ್ಲ ಪೂರ್ತಿಯಾಗಿ ಮಿಕ್ಸ್ ಆಗಬೇಕು. ಅದಕ್ಕೆ ಪೂರ್ತಿ ಹಿಟ್ಟನ್ನ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಕಾಯಿಸಿಟ್ಕೊಂಡಂತಹ ಎಣ್ಣೆಯನ್ನ ಹಾಕೊಳ್ಬೇಕು, ಅಂದ್ರೆ ಬಿಸಿ ಬಿಸಿ ಎಣ್ಣೆ ನೋಡಿ. 3 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಎಣ್ಣೆ ಬದಲಿಗೆ ತುಪ್ಪನೂ ಹಾಕೋಬಹುದು. ನಮ್ಮ ಮನೇಲಿ ತುಪ್ಪ ತಿನ್ನೋದಿಲ್ಲ, ಅದಕ್ಕೋಸ್ಕರ ತುಪ್ಪ ನಾನು ಹಾಕಿಲ್ಲ. ಈಗ ಇದನ್ನ ನಾವು ನಿಧಾನವಾಗಿ ಕಲಿಸ್ಕೊಳ್ಳೋಣ. ಎಣ್ಣೆ ಹಿಟ್ಟಿಗೆಲ್ಲ ಮಿಕ್ಸ್ ಆಗೋ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಪೂರ್ತಿಯಾಗಿ ಮಿಕ್ಸ್ ಆಗೋ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ನಾವು ಈ ತರ ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಈ ತರ ಉಂಡೆ ಆಗ್ಬೇಕು. ಆಗ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಅರ್ಥ. ಈಗ ನಾವು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಇದನ್ನ ಕಲಿಸ್ಕೋಬೇಕಾಗುತ್ತೆ. ಒಂದೇ ಸಾರಿ ಹಾಕೋಬೇಡಿ, ಯಾಕಂದ್ರೆ ನೀರಾಗಿ ಹೋಗ್ಬಿಡುತ್ತೆ. ಆಮೇಲೆ ನೀವು ಹಿಟ್ಟನ್ನ ಹಾಕಿದ್ರು ನೀಟಾಗಿ ಮಿಕ್ಸ್ ಆಗೋಲ್ಲ. ನಾವು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ ನೋಡಿ. ನಾನು ಈ ರೀತಿ ಕಲಸಿಟ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನ ನಾವು ನಾದ್ಕೋಬೇಕಾಗುತ್ತೆ. ಮೊಸರು ಹಾಕೋದ್ರಿಂದ ಹಿಟ್ಟು ಸಾಫ್ಟ್ ಆಗುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗಿ ನಾವು ನಾದ್ಕೋಬೇಕು. ಈಗ ಇದನ್ನ ನಾವು ಒಂದು ಚಿಕ್ಕ ಬಟ್ಲು ಇದ್ರ ಮೇಲೆ ಮುಚ್ಚಿ ಒಂದು 15 ರಿಂದ 20 ನಿಮಿಷ ಇದನ್ನ ನಾವು ಹಾಗೆ ನೆನೆಯೋಕೆ ಬಿಡಬೇಕು. ಅಷ್ಟರಲ್ಲಿ ನಾವು ಎಣ್ಣೆನ ಕಾಯೋದಕ್ಕೆ ಇಡೋಣ ನೋಡಿ. ಸ್ಟವ್ ಮೇಲೆ ನಾನು ಬಾಣಲೆಯನ್ನ ಇಟ್ಟು ಎಣ್ಣೆ ಕಾಯೋಕೆ ಇಡ್ತಾ ಇದ್ದೀನಿ. ಇದನ್ನ ನಾವು ಲೋ ಫ್ಲೇಮ್ ಅಲ್ಲೇ ಕಾಯಿಸ್ಕೋಬೇಕಾಗುತ್ತೆ. ಎಣ್ಣೆ ಕಾಯೋ ಅಷ್ಟರಲ್ಲಿ ನಾವು ನೋಡಿ 15 ನಿಮಿಷ ಆಯ್ತು. ಈಗ ಹಿಟ್ಟನ್ನ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಈಗ ಇದನ್ನ ನಾವು ಮತ್ತೊಂದು ಸಾರಿ ನಾದ್ಕೋಬೇಕು ನೀಟಾಗಿ. ಆಗ ನಮ್ಗೆ ಬಾದುಷಾ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಪೂರ್ತಿಯಾಗಿ ಹಿಟ್ಟನ್ನ ನಾವು ಆ ಕಡೆ ಈ ಕಡೆ ಮಡ್ಚಿ ಮಡ್ಚಿ ನಾವು ನಾದ್ಕೋಬೇಕಾಗುತ್ತೆ. ಈಗ ಇದನ್ನ ನಾವು ನೀಟಾಗಿ ಈ ತರ ನಾದ್ಕೊಂಡ ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕು ನೋಡಿ. ನಾನು ಚಪಾತಿ ಹಿಟ್ಟನ್ನ
ತಗೊಂತೀವಲ್ವ ಚಪಾತಿ ಹಿಟ್ಟನ್ನ ಅಷ್ಟು ಉಂಡೆ ದಪ್ಪ ಉಂಡೆ ಆದ್ರೆ ಸಾಕು. ಆ ಉಂಡೆ ತರ ಮಾಡ್ಕೊಂಡು ಅದನ್ನ ನಾವು ರೌಂಡ್ ಆಗಿ ಈ ತರ ಮಾಡ್ಕೊಂಡ ನಂತರ ಸೆಂಟ್ರಿಗೆ ಈ ತರ ಪ್ರೆಸ್ ಮಾಡ್ಕೋಬೇಕು, ಅಂದ್ರೆ ಹೋಲ್ ಮಾಡ್ಕೊಬೇಕು. ನೋಡಿ ಎರಡೂ ಕಡೆನೂ ಈ ರೀತಿ ಹೋಲ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾಡ್ಕೋಬೇಕು. ನೋಡಿ ಶೇಪ್ ಯಾವ ತರ ಬಂದಿದೆ ರೌಂಡ್ ಸರ್ಕಲ್ ಆಗಿ ಅಂತ. ಅದಕ್ಕೆ ಮೊಸರು ಹಾಕಿದ್ರೆ ಸಾಫ್ಟ್ ಆಗಿ ಬರುತ್ತೆ ಅನ್ನೋದು ಫ್ರೆಂಡ್ಸ್. ನೋಡಿ ಈ ರೀತಿ ನಾವು ಉಂಡೆನ ಕಟ್ಕೊಂಡು ನಾವು ಈ ರೀತಿ ಹೋಲ್ ಮಾಡ್ಕೋಬೇಕು ಎರಡು ಸೈಡು. ನೋಡಿ ಹೀಗೆ ನೋಡಿ ಹೀಗೆ ನಾನು ಎಲ್ಲಾ ಉಂಡೆಗಳನ್ನ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬನ್ನಿ ನೋಡಿ ಸಕ್ಕರೆ ಪಾಕ ಒಂದೇಳೆ ಪಾಕ ಬಂದಿದೆ. ನೋಡಿ ಇಷ್ಟು ಪಾಕ ಆದ್ರೆ ಸಾಕು, ಗಟ್ಟಿ ಪಾಕ ಆಗೋದೇನ್ ಬೇಡ. ಈಗ ಇದನ್ನ ಎಣ್ಣೆ ಕಾದಿದ್ ನಾವು ಒಂದೊಂದಾಗಿ ಇದ್ರಲ್ಲಿ ಹಾಕಿ ಎಣ್ಣೆಯಲ್ಲಿ ಹಾಕಿ ಬೇಯಿಸ್ಕೋಬೇಕಾಗುತ್ತೆ. ಇದನ್ನ ನೀವು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳುವಾಗ ಇದನ್ನ ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೋಬೇಕು, ಯಾಕಂದ್ರೆ ಒಳಗಡೆ ಎಲ್ಲ ಬೇಯಬೇಕಲ್ವ, ಅದಕ್ಕೋಸ್ಕರ. ಹಾಕಿದ ನಂತರ ಒಂದು 2 ನಿಮಿಷ ತಿರ್ಗ್ಸೋದಕ್ಕೆ ಹೋಗ್ಬೇಡಿ. ನೋಡಿ ಹೀಗೆ ಒಂದೊಂದಾಗಿ ಕಲರ್ ಚೇಂಜ್ ಆಗೋವರೆಗೂ ನೋಡ್ಕೊಳ್ತಾ ಇದನ್ನ ನೀವು ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಎರಡು ಕಡೆನೂ ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನ ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಹೀಗೆ ಈಗ ನೋಡಿ ಕಲರ್ ಚೇಂಜ್ ಆಗಿದೆ, ಒಳಗಡೆ ಎಲ್ಲ ಸಹ ಬೆಂದಿದೆ. ಈಗ ನಾವು ಅದನ್ನ ಎಣ್ಣೆಯಿಂದ ತಗೊಂಡು ಎಣ್ಣೆ ಸೋರೋವರೆಗೂ ಸಪ್ರೇಟ್ ಆಗಿ ಒಂದು ಪ್ಲೇಟಲ್ಲಿ ಹಾಕೋಬೇಕು. ನಾನಿಲ್ಲಿ ಅದರಲ್ಲಿ ಒಂದೇ ಸಾರಿ ಸಕ್ಕರೆ ಪಾಕದಲ್ಲಿ ಹಾಕೊಳ್ತಾ ಇದ್ದೀನಿ. ನೋಡಿ ಬಿಸಿ ಬಿಸಿನೇ ಇದೆ ಸಕ್ಕರೆ ಪಾಕ. ಈಗ ನಾವು ಅದರಲ್ಲಿ ಹಾಕೊಳ್ಳೋಣ. ಈಗ ಇದನ್ನ ನಾವು ಒಂದ್ಸರಿ ಒಂದು ಚಿಕ್ಕ ಸೌಟಲ್ಲಿ ಇದನ್ನ ನೀಟಾಗಿ ಸಕ್ಕರೆ ಪಾಕ ಒಳಗಡೆ ಇದನ್ನ ನಾವು ನೀಟಾಗಿ ಕಲಸೋ ತರ ಕಲಸ್ಕೋಬೇಕು. ಹಿಂಗೆ ನೋಡಿ ಎರಡು ಕಡೆನೂ ಈ ತರ ಸಕ್ಕರೆ ಪಾಕದಲ್ಲಿ ನೆನೆಸಿಡ್ಬೇಕು. ಆಗ ಸಕ್ಕರೆ ಪಾಕ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೋಡಿ ಈಗ ಈ ರೀತಿ ನಾವು ಮಾಡೋದ್ರಿಂದ ಬೇಗ ಸಕ್ಕರೆನ ಅದು ಹೀರ್ಕೊಳ್ಳುತ್ತೆ. ಹೀಗೆ ನಾವು ಒಂದು 10 ನಿಮಿಷ ಮುಚ್ಚಳವನ್ನು ಮುಚ್ಚಿ ಸೈಡಿಗೆ ಇಡಬೇಕು. ನೋಡಿ ಈಗ ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ, ಯಾವ ರೀತಿ ಬಂದಿದೆ ಅಂತ ಬಾದುಷಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.